ಪೂಜೆ ಆದಮೇಲೆ ನಾವು ನಮಸ್ಕಾರ ಮಾಡಲಿಲ್ಲ ಅಂದರೆ ಅದು ಕೂಡ ನಮಗೆ ದೋಷ ಅಂತ ಹೇಳ್ತಾ ಇದ್ದಾರೆ. ಅಶ್ವತ್ಥ ಪ್ರದಕ್ಷಿಣೆ ಏನಿದೆ ಅದನ್ನು, ಅಶ್ವತ್ಥ ವೃಕ್ಷವನ್ನು ನಾವು ಯಾವಾಗಲೂ ಮುಟ್ಲಿಕ್ಕೆ ಹೋಗಬಾರ್ದು. ಅಶ್ವತ್ಥಂ ಪ್ರದಕ್ಷಿಣೀಕುರ್ವನ್, ಅಕ್ಷರ ಪ್ರದಕ್ಷಿಣೆ ಮಾಡ್ತಾ ಗಿಡವನ್ನು ಮುಟ್ಟಬಾರದು. ಯಾವತ್ತು? ಶನಿವಾರ ಬಿಟ್ಟು ಬೇರೆ ಯಾವತ್ತೂ ಕೂಡ ಅಶ್ವತ್ಥ ವೃಕ್ಷವನ್ನು ಮುಟ್ಟಬಾರದು. ಆ ಅಶ್ವತ್ಥ ವೃಕ್ಷದಲ್ಲಿ ಅಲಕ್ಷ್ಮಿ ಇರ್ತಾಳೆ, ಮುಟ್ಟಿದ್ರೆ ಅವಳ ಮೂಲಕವಾಗಿ ಮನೆಗೆ ಬಂದು ಸೇರ್ತಾಳೆ. ಶನಿವಾರ ಲಕ್ಷ್ಮೀ ದೇವಿ ಇರ್ತಾಳೆ, ಆದ್ದರಿಂದ ಅಶ್ವತ್ಥ ವೃಕ್ಷ ಮುಟ್ಟಬಹುದು. ಅಲ್ಲಿ ಕೂಡ ಅಷ್ಟೇ 7 ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಪದ್ಮಪುರಾಣದಲ್ಲಿ ಬ್ರಹ್ಮಾದಿಗಳೆಲ್ಲ ರುದ್ರದೇವರ ಪಾರ್ವತಿ ದೇವಿಯ ಶಾಪದಿಂದ ಅವರೆಲ್ಲ ವೃಕ್ಷ ಆದರು ಅಂತ ಹೇಳ್ತಾ ಇದ್ದಾರೆ. ಯಾವತ್ತಾವತ್ತು ಪೂಜೆ ಮಾಡಬಾರದು ಅಶ್ವತ್ಥ ವೃಕ್ಷವನ್ನು. ಭೌಮೆ ಮಂಗಳವಾರ, ಶುಕ್ರವಾರ, ರವಿವಾರ ಮಧ್ಯಾಹ್ನದಲ್ಲಿ, ರಾತ್ರಿಯಲ್ಲಿ, ಸಂಧ್ಯಾಕಾಲದಲ್ಲಿ ಅಶ್ವತ್ಥ ಸೇವನೆ ಮಾಡಿದರೆ ಕುಲನಾಶ ಮಾಡಬಾರದು. ಪರ್ವಕಾಲಗಳಲ್ಲಿ ಕೂಡ ಭಾನುವಾರ, ಕುಜವಾರ, ಶುಕ್ರವಾರ, ಸಂಕ್ರಾಂತಿ, ರಿಕ್ತ ತಿಥಿ ಇಂಥದ್ರಲ್ಲಿ ಅಪರಾಹ್ನ ಕಾಲ, ರಾತ್ರಿ ಅಶ್ವತ್ಥವನ್ನು ಸೇವಿಸಬಾರದು. ಯಾಕೆಂದರೆ ಅಶ್ವತ್ಥವನ್ನು ಮುಟ್ಟೋದು ಅಷ್ಟೇ. ದರ್ಶನ ಸ್ಪರ್ಶನಾದೇವ ವೈ ಪಾಪಹರ ಸ್ಮೃತಾಹ. ಇನ್ನು ಅಶ್ವತ್ಥ ಸ್ಥಾಪನೆ, ಗಿಡವನ್ನು ಸ್ಥಾಪನೆ ಮಾಡಿ ಮದುವೆ ಮಾಡಿಬಿಟ್ರು ಅಂದರೆ ಅವರ ಫಲ ಅಷ್ಟಿಷ್ಟಲ್ಲ ಅಂತ ಹೇಳ್ತಾ ಇದ್ದಾರೆ. ಅಶ್ವತ್ಥ ವೃಕ್ಷವನ್ನು ಯಾವತ್ತೂ ಕೂಡ ನಾವು ಕತ್ತರಿಸಬಾರದು. ಯಾಕೆ? ಅಶ್ವತ್ಥ ಅಂದರೆ ಶ್ರೀಮನ್ ನಾರಾಯಣನೇ. ಅಶ್ವತ್ಥವನ್ನು ಕತ್ತರಿಸೋದು ಅಂದರೆ ನಮ್ಮ ವಂಶವನ್ನು ಕತ್ತರಿಸ್ಕೊಂಡಾಗೆ, ಮಕ್ಕಳು ಆಗೋದೇ ಇಲ್ಲ. ಅದಕ್ಕೋಸ್ಕರ ಆಗಬಾರದು. ಇನ್ನು ಶನಿದೇವನಿಗೆ ನಮಸ್ಕಾರ ಹೇಗಾಗಬೇಕು? ಶನಿ ಅವನ ಹೆಂಡತಿಯ ಶಾಪದಂತೆ ಅವನ ದೃಷ್ಟಿ ಯಾರ ಮೇಲೆ ಬೀಳುತ್ತೋ ಅದು ನಾಶ ಆಗುತ್ತೆ ಅಂತ ಅವನ ಹೆಂಡತಿ ಶಾಪ ಕೊಟ್ಟಿದ್ದಾಳೆ. ಆದ್ದರಿಂದ ಕಾಶ್ಯಪ ಗೋತ್ರ ಪ್ರಮೋದೂತ ಸಂವತ್ಸರದಲ್ಲಿ ಪುಷ್ಯಮಾಸ ಕೃಷ್ಣ ಪಕ್ಷದ ಸ್ವಾತಿ ನಕ್ಷತ್ರ ಅಷ್ಟಮಿ ಎಂದು ಶನೀಶ್ವರ ಅವತಾರ ಮಾಡಿದ್ದು. ಮನೆ ಹೋಯ್ತದು. ನೀಲಾಂಬರಧಾರಿ, ನೀಲಿ ವಸ್ತ್ರ, ನೀಲ ಕಾಡಿಗೆ ಅಂತ ಕಪ್ಪು ದೇಹ, ಹದ್ದಿನ ವಾಹನ, ಕಾಗೆ ವಾಹನ ಅಲ್ಲ, ಆಮೇಲೆ ಹದ್ದಿನ ವಾಹನ, ಬಿಲ್ಲಿನ ಆಕಾರ ಇರತಕ್ಕಂಥ ಆಸನದಲ್ಲಿ ಕೂತಿರ್ತಾನೆ. ಪ್ರಜಾಪತಿ ಅಧಿದೇವತೆ ಆದರೆ ಯಮ ಪ್ರತ್ಯಧಿ ದೇವತೆ. ಶನಿಯ ದೃಷ್ಟಿ ಅದೋ ದೃಷ್ಟೇ ನಮಸ್ತುಭ್ಯಂ, ಕೆಳಗಡೆ ದೃಷ್ಟಿ. ಅದಕ್ಕೆ ಅವನು ಬಂದು ಎದುರುಗಡೆ ನಮಸ್ಕಾರ ಹಾಕ್ದ ಅಂದ್ರೆ ಅವನ ದೃಷ್ಟಿ ಬೀಳುತ್ತೆ, ಸರ್ವನಾಶ ಆಗ್ತಾನೆ. ಪಕ್ಕದಲ್ಲಿ ನಮಸ್ಕಾರ ಮಾಡ್ಕೊಂಡು ಬರಬೇಕು. ಆದ್ದರಿಂದ ಶನಿಗೆ ಎಳ್ಳಿಂದ ದೀಪ ಹಚ್ಚೋದು, ಕುಂಟರಾಗಿರ್ತಾರಲ್ಲ ಅಂಥವರಿಗೆ ದುಡ್ಡು ಕಾಸು ಕೊಡೋದು, ಇದರಿಂದ ಅವನು ತುಂಬ ಸಂತೋಷಪಟ್ಟು ನಮಗೆ ಅನುಗ್ರಹ ಮಾಡ್ತಾನೆ ಇತ್ಯಾದಿ ಕೂಡ ಇದೆ. ನವಗ್ರಹ ಪ್ರದಕ್ಷಿಣೆಯೂ ಕೂಡ ನಮಗೆ ಬೇಕು. ನವಗ್ರಹ ನಮಸ್ಕಾರ ಮಾಡುವಾಗ ಗ್ರಹಗಳಿಗೆ, ಕೆಲವು ಗ್ರಹಗಳಿಗೆ ಊರ್ಧ್ವವಾಗಿ ನಮಸ್ಕಾರ. ಸೂರ್ಯನಿಗೆ, ಕುಜನಿಗೆ, ರಾಹು, ಶನಿ ಗ್ರಹಗಳಿಗೆ ನಮಸ್ಕಾರ ಮಾಡುವಾಗ, ಜಪ ಮಾಡುವಾಗ ಊರ್ಧ್ವಪಾಣಿ, ಕೈಯನ್ನು ಮೇಲೆತ್ಕೊಂಡೇ ಮಾಡಬೇಕು. ಅಂದರೆ ಊರ್ಧ್ವ ಅಥವಾ ಅಧಪಾಣಿ ಎಂಬ ನೀರಿನಲ್ಲಿ ನಮಸ್ಕಾರ ಮಾಡಬೇಕು ಅಂತ. ಚಂದ್ರ, ಕೇತು ಅವರಿಗೆಲ್ಲ. ರಾಹುಕೇತುಗಳು ಹಾಕುವಾಗ, ನಮಸ್ಕಾರ ಹಾಕುವಾಗ ನಾವು ಎಲ್ಲರಿಗೂ ಪ್ರದಕ್ಷಿಣೆ ಹಾಕಬೇಕು. ರಾಹುಕೇತು ಅಪ್ರದಕ್ಷಿಣೆ ಹಾಕಬೇಕು. ಅದ್ಯಾರು ಪದ್ಧತಿ ಇಟ್ಕೊಂಡಿಲ್ಲ, ಅವರು ಕೂಡ ಸುಮ್ಮನೆ ಇದ್ದಾರೆ. ವಿಷ್ಣು ಭಕ್ತರಾದವರಿಗೆ ಶನಿ ಕಾಟ ಇರೋದಿಲ್ಲ. ಆದ್ದರಿಂದ ನಾವು ವಿಶೇಷವಾಗಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದರೆ ಯಾವುದೇ ರೋಗ ನಮಗೆ ಬರೋದಿಲ್ಲ. ಆಸ್ತಿಕ ಎಂಬತಕ್ಕಂಥ ಒಬ್ಬನಿದ್ದಾನೆ, ಅವನು ಸ್ಮರಣೆ ಮಾಡಿದ್ರೆ ಸರ್ಪದ ಭಯ ಇರೋದಿಲ್ಲ. ಸರ್ಪದ ಭಯ ಇರೋದಿಲ್ಲ. ಆಸ್ತಿಕ ವದನಂ ಶುತ್ವ, ಆಸ್ತಿಕ ಅಂತ ಹೇಳಿದ್ರು ಕೂಡ ಸರ್ಪ ಹೋಗಲಿಲ್ಲ ಅಂದರೆ ಆ ಸರ್ಪದ ತಲೆ 100 ತುಂಡಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ನಾಗಪ್ರತಿಷ್ಠಾಪನೆ ಇದೆಲ್ಲ ಮಾಡತಕ್ಕಂಥದ್ದು ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ. ಇನ್ನು ಕೆಲವರು ಉರುಳು ನಮಸ್ಕಾರ ಮಾಡ್ತಾರೆ, ಅದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಗಂಡಸರು ಮಾಡಬೇಕು, ಸ್ತ್ರೀಯರು ಉರುಳು ಸೇವೆ ಮಾಡಬಾರ್ದು ಅಂತಿದೆ. ಆದರೆ ದೇವರು ಭಕ್ತಿಯಿಂದ ಅವರು ಮಾಡ್ತಾರೆ, ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ರಾಘವೇಂದ್ರ ತೀರ್ಥ ನಮಸ್ಕಾರ 5, 10, 14, 25, 48, 108 ನಮಸ್ಕಾರ ಹಾಕಬಹುದು. ಹನುಮಂತನಿಗೆ 5 ನಮಸ್ಕಾರ ಹಾಕಬೇಕು. 4 ದಿಕ್ಕಿನಲ್ಲಿ ಕೂಡ ಬೃಂದಾವನದಲ್ಲಿ ನಮಸ್ಕಾರ ರಾಘವೇಂದ್ರ ಸ್ವಾಮಿಗಳಿಗೆ 4 ದಿಕ್ಕಿನಲ್ಲಿ ಹಾಕಬಹುದು. ಯಾಕೆ? ರಾಮ, ಕೃಷ್ಣ, ವೇದವ್ಯಾಸ, ಹೈಗ್ರೀವ ದೇವರುಗಳು ಇದ್ದಾರೆ. ಅದಕ್ಕೋಸ್ಕರವಾಗಿ ಇನ್ನು ಶ್ರೀರಂಗನಾಥನ ದೇವಸ್ಥಾನ ಇದೆ. ಅಲ್ಲಿ ಆದ್ಯಮ ಸ್ವಯಂ ವ್ಯಕ್ತ ಪ್ರದೇಶಗಳು, ಅಲ್ಲಿ ಸಪ್ತ ಪ್ರಾಕಾರ ಎಂಬತಕ್ಕಂಥದ್ದು ಹಾಕೋದು ಅಲ್ಲಿದೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ 3 ರಂಗಗಳಿದೆ. ಈ 3 ರಂಗಗಳನ್ನು ಕೂಡ ಸಂದರ್ಶನ ಮಾಡಿದವನಿಗೆ ಬ್ರಹ್ಮಾಂಡ ಸಂದರ್ಶನ ಮಾಡಕ್ಕಂಥ ಪುಣ್ಯಕ್ಕೆ ಭಾಗಿಯಾಗ್ತಾನೆ ಅಂತ ಪರಮಾತ್ಮನೇ ಹೇಳಿದ್ದಾನೆ. ಆದಿರಂಗ ಏನಿದೆ ಶ್ರೀರಂಗಪಟ್ಟಣದಲ್ಲಿ, ಅದು ಗೌತಮ ಋಷಿ ಸ್ಥಾಪನೆ ಮಾಡಿರುವುದು. ಕೆಲವು ದೂರ್ವಾಸರು ಅಂತಾರೆ.
ಮಧ್ಯರಂಗ ಇಂದ್ರದೇವರಿಂದ ರಕ್ಷಿತವಾದದ್ದು, ಅಂತರಂಗ ವೈಕುಂಠದ ಇಳಿದು ಬಂದಿದ್ದು. ಯಾವುದಾದ್ರೂ ಒಂದು ಮಾಸದಲ್ಲಿ ಆದಿರಂಗ ಕಾವೇರಿ ಇದಲ್ಲ, ಅಲ್ಲಿ ಸ್ನಾನ ಮುಗಿಸ್ಕೊಂಡು ಆದಿರಂಗ ದರ್ಶನ ಮಾಡಿಕೊಂಡು ಸಂಕಲ್ಪ ಮಾಡಬೇಕು. ಮೊದಲು ಪೂರ್ವಕ್ಷೇತ್ರ ಏಂ ಗುಣ ವಿಶೇಷ ಸಂವತ್ಸರೇ ವಾಸರೇ ಮಮ ಸಮಸ್ತ ಪಾಪ ಪರಿಹಾರ ದ್ವಾರ ಬ್ರಹ್ಮಾಂಡ ದರ್ಶನ ಬಲ ಪ್ರಾಪ್ತ್ಯರ್ಥಂ ಆದಿ ಮಧ್ಯ ಅಂತರಂಗ ದರ್ಶನಾಖ್ಯಂ ಕರ್ಮ ಕರಿಷ್ಯಮಾನಃ. ಅದು ಆದಿರಂಗ ಕ್ಷೇತ್ರೇ ಆದಿರಂಗ ದರ್ಶನಂ, ಮಧ್ಯರಂಗ ದರ್ಶನಂ, ಅಂತರಂಗೆ ಭಾಸ್ಕರ ಕ್ಷೇತ್ರೇ ಶ್ರೀರಂಗನಾಥಾಖ್ಯ ಶ್ರೀರಂಗ ದರ್ಶನಾಖ್ಯಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡಿ ಉಪವಾಸದಿಂದ ಸೂರ್ಯ ಮುಳುಗೋದ್ರ ಒಳಗೆ ಹೋಗಿ ಆ 3 ರಂಗವನ್ನು ನೋಡಬೇಕು. ಆಮೇಲೆ ಬೇಕಾದ್ರೆ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಶ್ರೀರಂಗನಾಥನ ಪ್ರದಕ್ಷಿಣೆ ಇದಲ್ಲ, ಅದು 7 ಪ್ರಾಕಾರಗಳಿದೆ. 7 ಪ್ರಾಕಾರದಲ್ಲಿ ರಂಗನಾಥ ಇದ್ದಾನೆ. ತನ್ನ ಬಲಗೈಯ ಕಿರೀಟ ಏನಿದ ದೃಷ್ಟಿಯಿಂದ ಸಮಸ್ತ ಜಗತ್ತನ್ನು ಕೂಡ ನೋಡ್ತಾ ಇದ್ದಾನೆ ಪರಮಾತ್ಮ. ಅದರಲ್ಲಿ ವಿಮಾನ ರಂಗ ಇದಲ್ಲ, ಶ್ರೀರಂಗ ವಿಮಾನ, ಅಲ್ಲಿ ಪರವಾಸುದೇವ ಇದ್ದಾನೆ. ಆ ವೈಕುಂಠ ಮೂರ್ತಿಗೆ 7 ಪ್ರಾಕಾರ ಪ್ರದಕ್ಷಿಣೆಯ ವಿಧಿ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಗರುಡನು ಬ್ರಹ್ಮನನ್ನು ಕೇಳ್ತಾನೆ, ನೀನು ನನಗೆ ಶ್ರೀರಂಗದ 7 ಪ್ರಾಕಾರ ಪ್ರದಕ್ಷಿಣೆಯ ಕ್ರಮ ತಿಳಿಸು ಅಂತ ಹೇಳ್ತಾನೆ. ಅದಕ್ಕೆ ಕಾವೇರಿಯ ಮಧ್ಯಭಾಗ ಇದಲ್ಲ, ಅಲ್ಲಿ ಚಂದ್ರ ಪುಷ್ಕರಣಿ, ತಟದಲ್ಲಿ 4 ದಿಕ್ಕಿನಲ್ಲಿಯೂ ಕೂಡ 4 ದ್ವಾರಗಳಿರತಕ್ಕಂಥ ದೇವಸ್ಥಾನ ಇದೆ. ದಕ್ಷಿಣದಲ್ಲಿ ಮುಖ್ಯ ಗೋಪುರ ದ್ವಾರ. ಯಾರು ಮೋಕ್ಷವನ್ನು ಇಚ್ಛಿಸ್ತಾರೋ ಅಂಥ ವ್ಯಕ್ತಿ 7 ಪ್ರಾಕಾರ ಪ್ರದಕ್ಷಿಣೆ ಮಾಡಬೇಕು. ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, 4:15ಗೆ ಸ್ನಾನ ಮಾಡಿ ಸಂಕಲ್ಪ ಮಾಡಿ ಅನಂತರ ಮಡಿಯಲ್ಲೇ ಬರಬೇಕು. ಮುಖ್ಯ ದ್ವಾರ ಇದೆ, ದೊಡ್ಡದು, 170 ಅಡಿ, ಅಲ್ಲಿಗೆ ಬರಬೇಕು. ಆಚಮನ ಪ್ರಾಣಾಯಾಮ ಸಂಕಲ್ಪ ಮಾಡಬೇಕು. ಏನಂತ? ಶ್ರೀರಂಗನಾಥ ಸನ್ನಿಧವು ಭಾಸ್ಕರ ಕ್ಷೇತ್ರೇ ಸಮಸ್ತ ದೇವತಾ ಸನ್ನಿಧಾನಾತ್ಮಕೆ ಮಮ ಜನ್ಮ ಜನ್ಮಾಂತರೀಯ ದೋಷ ನಿವೃತ್ತಿ ದ್ವಾರ ಶ್ರೀರಂಗನಾಥ ಪ್ರಸಾದ ಸಿದ್ಧರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿ ದ್ವಾರ ಅಂತೆ ಸಂಸಾರ ನಿವೃತ್ತಿ ಸಮಸ್ತ ಪಾಪ ನಿವೃತ್ತರ್ಥಂ 7 ಪ್ರಾಕಾರ ಪ್ರದಕ್ಷಿಣಾಖ್ಯಂ ಕರ್ಮಕರಿಷ್ಯೆ ಅಂಥೇಳಿ ವಿಶ್ವಕ್ಸೇನನ್ನು ಧ್ಯಾನ ಮಾಡಬೇಕು. 25 ರೂಪಗಳನ್ನು ಅಲ್ಲಿ ಹೇಳಬೇಕು. ನಾವು ಪ್ರದಕ್ಷಿಣೆ ಹಾಕಬೇಕು. ನಮಸ್ಕಾರ. ನೈಋತ್ಯ ಯಾವುದು? ಇದು ದಕ್ಷಿಣ, ಈ ಮೂಲೆ ದಿಕ್ಕು. ಈಗ ಇಲ್ಲಿಂದ ಶುರು ಮಾಡಿದ್ದು ನಾವು, ಇಲ್ಲಿ ಬಂದ್ವಿ. ಆಮೇಲೆ ಪಶ್ಚಿಮ ದಿಕ್ಕು ವಾಯುವ್ಯ ದಿಕ್ಕು, ಈ ಮೂಲೆ. ಆಮೇಲೆ ಉತ್ತರ ದಿಕ್ಕು ಬಂದ್ವಿ, ಈಶಾನ್ಯ ದಿಕ್ಕಿಗೆ ಬಂದ್ವಿ, ಪೂರ್ವ ದಿಕ್ಕು ಆಗ್ನೇಯ, ದಕ್ಷಿಣ ದಿಕ್ಕಿಗೆ ಬಂದ್ಬಿಟ್ವಿ. ಈಗ ಹಾಗೆ ಒಟ್ಟು 7 ಪ್ರದಕ್ಷಿಣೆಗಳು ಹಾಕ್ಬಿಟ್ಟು ಒಟ್ಟು ಎಷ್ಟಾಯಿತು? 30. ಅಲ್ಲಿ ಬಂದು ಒಳಗಡೆ ಬಂದು 30 ನಮಸ್ಕಾರ ಹಾಕಬೇಕು. ಒಟ್ಟು 564 ನಮಸ್ಕಾರಗಳಾಗತ್ತೆ. ಅದು ಬ್ರಹ್ಮಸೂತ್ರಗಳ 564 ಸೂತ್ರಗಳಾದಾಗ ಆಯಿತು. ಆಮೇಲೆ ಆಚಾರ್ಯನ ಪೂಜೆ ಮಾಡಬೇಕು, ಜಲಕುಂಭ ಆಚಾರ್ಯ ದಾನ ಕೊಡಬೇಕು, ಆಮೇಲೆ ಸುವರ್ಣ ರಥ ದಾನ ಮಾಡಬೇಕು. ಇದೆಲ್ಲ ಮಾಡಿ ಮುತ್ತೈದೆ ಸ್ತ್ರೀಯರು ಪ್ರದಕ್ಷಿಣೆ ಹಾಕಿದರೆ ಮುತ್ತೈದಿಗೆ ಅಥವಾ ಆಚಾರ್ಯನ ಹೆಂಡತಿಗೆ ಬಾಗಿನ ಕೊಡಬೇಕು. ಅದರಿಂದ ಗಂಡನಿಗೆ ಬಂದ ಆಪತ್ ಪರಿಹಾರ ಆಗತ್ತೆ, ದೀರ್ಘಾಯುಷ್ ಉಂಟಾಗತ್ತೆ. ಹೀಗೆ ಊಟ ಕೂಡ ಹಾಕಬೇಕು, ದಕ್ಷಿಣೆ ಕೊಡಬೇಕು. ಇದರಿಂದ ಅವನಿಗೆ 7 ಪ್ರಾಕಾರ ಪ್ರದಕ್ಷಿಣೆಯಿಂದ ಸರ್ವ ಯಜ್ಞಗಳನ್ನು ಮಾಡಿರತಕ್ಕಂಥ ಪುಣ್ಯ ಅವನಿಗೆ ಬರುತ್ತೆ. ಸರ್ವತೀರ್ಥ ಸ್ನಾನ ಫಲವೂ ಕೂಡ ಬರುತ್ತೆ. ಇದು ಅಲ್ಲಿ ಪ್ರದಕ್ಷಿಣೆ ಇರತಕ್ಕಂಥ ನಿಯಮ. ಹೀಗೆ ಇನ್ನು ಒಂದೊಂದು ಕಡೆ ತಿರುಪತಿಯಲ್ಲಿ ಒಂದು ಕಡೆ ಇದೆ, ಆಮೇಲೆ ಬೇರೆ ಬೇರೆ ಒಂದೊಂದು ಕಡೆ ಇದೇ ಕ್ರಮವನ್ನು ನಾವು ಅಳಿಸ್ಕೊಂಡು ಯಾವುದು ಪ್ರಧಾನ ದೇವತೆ ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ 4, 8, 10, 12 ಇದೆಲ್ಲ ನಮಸ್ಕಾರ ಹಾಕ್ಕೊಂಡು ನಾವು ವ್ಯಾಯಾಮವಾಯಿತು. ಸೂರ್ಯ ಇದ್ದಾನಲ್ಲ, ಅವನ ನಮಸ್ಕಾರ ಬೆಳಗ್ಗೆ ಹಾಕಿದ್ವಿ ಅಂತ ಹೇಳಿದ್ರೆ 7 ನಮಸ್ಕಾರ ಹಾಕ್ಬಿಟ್ರೆ ಮುಗಿಯಿತು, ಆಯುರಾರೋಗ್ಯ. ಅದಕ್ಕೆ ನಮಸ್ಕಾರ ಹಾಕ್ತಾರೆ. ನವಗ್ರಹಗಳಿಗೂ ಅಷ್ಟೇ ನಮಸ್ಕಾರಾದಿಗಳು ಹಾಕಿದರೆ ಅವರು ಸಂತೋಷ ಪಡ್ತಾರೆ. ನಮಸ್ಕಾರ ಪ್ರದಕ್ಷಿಣ ಅಷ್ಟು ಫಲವುಳ್ಳದ್ದಾಗಿದೆ. ಇಂತಹ ನಮಸ್ಕಾರ ಪ್ರದಕ್ಷಿಣ ಅದನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ನಮಸ್ಕಾರ ಅಂದರೆ ಏನು, ಪ್ರದಕ್ಷಿಣೆ ಅಂದರೆ ಏನು, ಯಾವ ದೇವರಿಗೆ ಎಲ್ಲಿ ನಮಸ್ಕಾರ, ಯಾರಿಗೆ ನಮಸ್ಕಾರ, ಏನು ಅನುಗ್ರಹ ಮಾಡಬೇಕು, ಇದೆಲ್ಲವನ್ನು ಕೂಡ ಸಂಕ್ಷೇಪವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದೆಲ್ಲ ನಾನು ನಮಸ್ಕಾರ ಮತ್ತು ಪ್ರದಕ್ಷಿಣೆ ಎಂಬತಕ್ಕಂಥ ಪುಸ್ತಕದಲ್ಲಿ ವಿಸ್ತಾರವಾಗಿ ಸಿಗತ್ತೆ. ಅದನ್ನು ಬೇಕಾದವರು ಪಡ್ಕೊಂಡು ಅದರ ಪ್ರಕಾರ ನೀವು ಮಾಡಬೇಕು. ಹೀಗೆ ಆ ಪರಮಾತ್ಮನ ಅನುಗ್ರಹದಿಂದಾಗಿ ಈ ನಮಸ್ಕಾರದ ಒಂದು ಮಾಲಿಕೆಯನ್ನು ಒಂದು ಹೇಳಿದ್ದೇನೆ. ಇದರಿಂದ ಪರಮಾತ್ಮ ಪ್ರೀತನಾಗಲಿ. ಇದನ್ನು ಯಾರ್ಯಾರು ಶ್ರವಣ ಮಾಡಿ ಆಚರಣೆಗೆ ತರ್ತಾರೋ ಸಮಸ್ತ ದೇವತೆಗಳು ಕೂಡ ಅವರಿಗೆ ಆಶೀರ್ವಾದಗಳನ್ನು ಮಾಡಲಿ, ಅವರ ಅನಿಷ್ಟ ಪರಿಹಾರ ಮಾಡಲಿ ಅಂತೇಳಿ ಈ ಮಾತುಗಳನ್ನು ಪರಮಾತ್ಮಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಮಂಗಳಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.